ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಜಲ ವಿವಾದದ ವಿಚಾರಣೆ ಮತ್ತೆ ಪುನರಾರಂಭ ಆಗುತ್ತೆ. ಇವತ್ತಾದರೂ ಕೂಡ ಕರ್ನಾಟಕದ ಪರ ತೀರ್ಪು ಬರುತ್ತಾ ಎನ್ನುವ ನಿರೀಕ್ಷೆಯಲ್ಲಿ ಕರ್ನಾಟಕ ಇದೆ. ಮತ್ತೆ ವ್ಯತಿರಿಕ್ತ ಆದೇಶ ಬಂದರೆ ಖಂಡಿತವಾಗಿಯೂ ಕೂಡ ಕಾವೇರಿ ಕಿಚ್ಚು ಮತ್ತೆ ಹೆಚ್ಚಾಗುತ್ತೆ. ಕಾವೇರಿ ಕಿಚ್ಚು ಮತ್ತಷ್ಟು ಹೆಚ್ಚಾಗುವ ಆತಂಕ ಇದೆ. ಆದರೆ ಕರ್ನಾಟಕದ ಪರ ತೀರ್ಪು ಬಂದರೆ ಖಂಡಿತವಾಗಿಯೂ ಕೂಡ ಪ್ರತಿಭಟನೆಯ ಹಾದಿ ತುಳಿಯಬೇಕಾಗಿಲ್ಲ. ಈಗ ಆಲ್ರೆಡಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಇವತ್ತಿನ ಸುಪ್ರೀಂ ಆದೇಶದ ನಂತರ ಹೋರಾಟದ ರೂಪುರೇಷೆಯನ್ನು ತಯಾರಿ ಮಾಡಿಕೊಳ್ಳಲಿಕ್ಕೆ ಸಿದ್ಧತೆ ಆರಂಭ ಮಾಡಿದೆ. CWRC ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಆಕ್ರೋಶವನ್ನು ಸಮಿತಿ ಈಗಾಗಲೇ ಹೊರ ಹಾಕಿದೆ. ವ್ಯತಿರಿಕ್ತವಾದರೆ ಮುಂದೆಯೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೆ. ತಮಿಳುನಾಡಿಗೆ ನಿರಂತರವಾಗಿ ಕಾವೇರಿ ನೀರು ಬಿಡುಗಡೆ ಆಗ್ತಾ ಇದೆ. ಸರ್ಕಾರ, ಸಚಿವರು, ಜನಪ್ರತಿನಿಧಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಕೇಳಿ 2 ಬಾರಿಯೂ ಕೂಡ CWRCಯಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಹಿನ್ನಡೆಯನ್ನು ಅನುಭವಿಸಿದ ಕಾರಣಕ್ಕಾಗಿ ಈಗಲೂ ಕೂಡ ಕಾವೇರಿ ಜಲಾಶಯದಿಂದ ಅಥವಾ KRS ಜಲಾಶಯದಿಂದ ತಮಿಳುನಾಡಿಗೆ ನೀರನ್ನು ಹರಿಬಿಡುವಂಥ ನಿರಂತರ ಕೆಲಸ ಆಗ್ತಾ ಇದೆ. ಇದು ರೈತರ ಪಾಲಿಗೆ ಮರಣಶಾಸನ ಬರೆದ ಹಾಗೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆ ಹಾಕಲು ಅಥವಾ ಬೆಳೆಯನ್ನು ಬೆಳೆಯಬೇಡಿ ಅಂತ ಹೇಳಿ ಇಲ್ಲಿನ ಮುಖ್ಯಮಂತ್ರಿ ಖುದ್ದಾಗಿ ಹೇಳಿದ್ದು. ಆದರೆ ಆ ನಂತರದಲ್ಲಿ ಕೆಲವು ದಿನಗಳ ಕಾಲ ಮಾತ್ರ ಮಳೆ ಸುರಿಯಿತು. ತಮಿಳುನಾಡು ನೀರು ಬಿಡಬೇಕು ಅಂತ ಹೇಳಿ CWRCಯ ಮನವಿ ಮಾಡಿಕೊಳ್ತು. ಅಲ್ಲಿ ತಮಿಳುನಾಡಿನ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿಯೇ ಅವಕಾಶ ಸಿಕ್ತು. ಸೊ ಕರ್ನಾಟಕಕ್ಕೆ ಅನ್ಯಾಯ, ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಹೀಗೆ ಆದರೆ ಹೀಗೆ ಹರಿಬಿಡ್ತಾ ಹೋದರೆ ಮುಂಬರುವ ಬೇಸಿಗೆಯನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಹೇಳಿ ಕೇಳಿ ಬೆಂಗಳೂರು ಕಾವೇರಿಯ ಮೇಲೆಯೇ ಡಿಪೆಂಡೆಂಟ್ ಆಗಿದೆ, ಅವಲಂಬಿತವಾಗಿದೆ. ಹೀಗಿರುವಾಗ ನೀರನ್ನು ಹರಿಬಿಡ್ತೀವಿ ಅಂತ ಹೇಳಿದ್ರೆ ಮುಂಬರುವ ದಿನಗಳನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ಕರ್ನಾಟಕದ ರೈತರು ಹೋರಾಟಕ್ಕಿಳಿದಿದ್ದಾರೆ, ಬೀದಿಗಿಳಿದಿದ್ದಾರೆ. ಈ ಸಂದರ್ಭದಲ್ಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಬಟ್ ನೀರು ಹರಿಬಿಡ್ತಾ ಇದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಆದೇಶ ಬರುತ್ತೆ ಅಂತ ಹೇಳಿ ಇಡೀ ರೈತರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ಇದೆ.